ಆಂಜನೇಯ ಸುಗ್ರೀವನ ಮಂತ್ರಿ. ಎಷ್ಟೋ ಜನ ಏನಂತ ಕರೀತಾರೆ ಅಂತಂದ್ರೆ ಆಂಜನೇಯ ಒಬ್ಬ ರಾಜನ ಮಗ ಅಂತ ಗೊತ್ತಿಲ್ಲ ನೋಡಿ. ಒಬ್ಬ ಆಂಜನೇಯ ರಾಜನ ಮಗ ಆಗಿದ್ದು ಆಂಜನೇಯ ತನ್ನ ಗುರುಗಳಾದ ಸೂರ್ಯನಿಗೆ ಕೊಟ್ಟ ಮಾತಿಗೋಸ್ಕರ ಆಂಜನೇಯ ಅವನ ರಾಜ್ಯವನ್ನು ಬಿಟ್ಟು ಅವನು ಕಿಷ್ಕಿಂಧೆಗೆ ಹೋಗಿರ್ತಾನೆ. ಕಿಷ್ಕಿಂಧೆ ಆಂಜನೇಯನ ರಾಜ್ಯ ಅಲ್ಲ, ಕಿಷ್ಕಿಂಧೆ ಬಂದು ವಾಲಿ ಸುಗ್ರೀವರ ರಾಜ್ಯ. ಆಂಜನೇಯ ತನ್ನ ಗುರುವಾದ ಸೂರ್ಯನಿಗೆ ಕೈ ಮುಗಿತಾ ಇದ್ದಾನೆ. ನೀವು ಬರಬೇಕು ಅಂದ್ರೆ ಈ ದೇವಸ್ಥಾನದಲ್ಲಿ ಕೇಸರಿ ಶಾಲ್ ಇರಲೇಬೇಕು. ಕೇಸರಿ ಶಾಲ್ ಇಲ್ಲ ಅಂದ್ರೆ ನಿಮಗೆ ದೇವಸ್ಥಾನ ಒಳಗಡೆ ನೋ ಎಂಟ್ರಿ. ಹಾಗೆ ನೀವು ಇಲ್ಲಿ ಸೂರ್ಯ ಮಠ ಅಂತ ಇದೆ. ಸೂರ್ಯ ಮಠದಲ್ಲಿ 1ನೇ ಕ್ಲಾಸ್ ಇಂದ ಹಿಡಿದು 10ನೇ ಕ್ಲಾಸ್ ವರೆಗೂ ನಿಮಗೆ ಉಚಿತ ಊಟ ವ್ಯವಸ್ಥೆ ಹಾಗೂ ಎಜುಕೇಶನ್ ಇದೆಲ್ಲ ಫ್ರೀ ಆಗಿ ಇವರೇ ಕೊಡ್ತಾರೆ. ಮತ್ತೆ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ಇದೆ, ಯಾವುದೇ ತರ ದುಡ್ಡಿಲ್ಲ, ಎಲ್ಲ ಫ್ರೀ ಇರುತ್ತೆ. ಇಲ್ಲಿ ಬಿಳಿ ಎಕ್ಕದ ಹಾಕಿದ್ದಾರೆ. ಎಷ್ಟೋ ಜನ ಈ ಬಿಳಿ ಎಕ್ಕದ ಗಿಡನ ಯಾಕೆಂದ್ರೆ ಅಂದ್ರೆ ಅದು ಗಣಪತಿ ಗಿಡ ಅಂತ ಕಡಿದ್ದಾರೆ. ಇದು ಗಣಪತಿ ಗಿಡ ಅಲ್ಲ, ಇದು ಸೂರ್ಯನ ಗಿಡ. ಸೂರ್ಯ ಅಂದ್ರೆ ಗೆಲುವು, ಸೂರ್ಯ ಅಂದ್ರೆ ಸಕ್ಸಸ್, ಸೂರ್ಯ ಅಂದ್ರೆ ಜಯ. ಅದಕ್ಕೋಸ್ಕರ ಇವತ್ತು ಯಾವುದೇ ವೆಹಿಕಲ್ ಓಡಿಸೋ ಅಂತವ್ರು ಎಲ್ಲರೂ ಕೂಡ ಬಿಳಿ ಎಕ್ಕದ ಇಟ್ಕೊಂತಿರ್ತಾರೆ. ನಮಸ್ಕಾರ ದೊಡ್ಡಬಳ್ಳಾಪುರ. ಪ್ರತಿ ಶನಿವಾರದಂತೆ ಈ ಶನಿವಾರ ನಿಮಗೆ ನಾವು ಒಂದು ಪ್ರಶಾಂತವಾಗಿರೋ ಸುಂದರವಾಗಿರೋ ಒಂದು ಪ್ರಕೃತಿ ಮಿಡಿಲಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಸ್ತಾ ಇದೀವಿ. ಈ ದೇವಸ್ಥಾನ ಬಂದು ನಮ್ಮ ದೊಡ್ಡಬಳ್ಳಾಪುರದಿಂದ 40 ಕಿಲೋಮೀಟರ್. ಏನು ನಾವು ಇವಾಗ ಗೊರವನಹಳ್ಳಿಗೆ ಹೋಗ್ತೀವಲ್ಲ, ಆ ಗೊರವನಹಳ್ಳಿಯಿಂದ ಕೊಳಾಳ ಅಂತ ಒಂದು ಊರು ಬರುತ್ತೆ. ಕೊಳಾಳಿಂದ ಬರೀ ಒಂದು 6 ಕಿಲೋಮೀಟರ್. 1 ಕಿಲೋಮೀಟರ್ ಒಳಗಡೆಗೆ ಬಂದ್ರೆ ಸೂರ್ಯಪುರ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿದೆ. ಇಲ್ಲಿ ನೋಡ್ಬೋದು ನೀವು, ಸೂರ್ಯ ಮತ್ತೆ ಆಂಜನೇಯ ಎರಡು ಒಂದೇ ಕಡೆ ನೆಲೆಸಿರೋಂಥ ದೇವಸ್ಥಾನ. ಇಲ್ಲಿ ದೇವಸ್ಥಾನ ಬಂದು ಇಲ್ಲಿ ಒಂಥರ ಪ್ರಕೃತಿ ಮಡಿಲಂತ ದೇವಸ್ಥಾನ. ಇಲ್ಲಿ ನೀವು ಬಂದ್ರೆ ಒಂದಿನ ಪಿಕ್ನಿಕ್ ತರ ಆಗುತ್ತೆ. ಇಲ್ಲಿ ಬಂದ್ರೆ ನೆಮ್ಮದಿ ಸಿಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಈ ಜಾಗ ಇಷ್ಟ ಆಯ್ತು. ನೋಡ್ಬೋದು ಇಲ್ಲಿ ನನ್ನ ಹಿಂದೆ ನೀವು ದೇವ್ರು ನೋಡ್ಬೋದು, ಎಷ್ಟು ಸುಂದರವಾಗಿದೆ ನೋಡಿ. ಇಲ್ಲಿ ದಕ್ಷಿಣಾಭಿಮುಖಿ ಆಗಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಒಂದೇ ಅಲ್ಲ ಇರೋದು, ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ ಇದೆ. ಹಾಗೆ ಈ ದೇವಸ್ಥಾನದಲ್ಲಿ ಒಂದೇ ವಿಗ್ರಹದಲ್ಲಿ ರಾವಣ, ವಾಲಿ, ಸುಗ್ರೀವ ಮತ್ತೆ ಅಂಜನಾ ದೇವಿ ಹಾಗೆ ಭೀಮ ಇಷ್ಟು ದೇವರುಗಳು ಒಂದೇ ಕಡೆ ಇರುವಂತ ಜಾಗ ನಮ್ಮ ಸೂರ್ಯಪುರ ಸೂರ್ಯ ಆಂಜನೇಯ ದೇವಸ್ಥಾನ. ಇಲ್ಲಿ ಹಾಗೆ ನೀವು ಸುಮ್ಮನೆ ಬರಕ್ಕಾಗಲ್ಲ. ಇಲ್ಲಿ ನೀವು ಬರಬೇಕು ಅಂದ್ರೆ ಈ ದೇವಸ್ಥಾನದಲ್ಲಿ ಕೇಸರಿ ಶಾಲ್ ಇರಲೇಬೇಕು. ಕೇಸರಿ ಶಾಲ್ ಇಲ್ಲ ಅಂದ್ರೆ ನಿಮಗೆ ದೇವಸ್ಥಾನ ಒಳಗಡೆ ನೋ ಎಂಟ್ರಿ. ಹಾಗೆ ನೀವು ಇಲ್ಲಿ ಸೂರ್ಯ ಮಠ ಅಂತ ಇದೆ. ಸೂರ್ಯ ಮಠದಲ್ಲಿ 1ನೇ ಕ್ಲಾಸ್ ಇಂದ ಹಿಡಿದು 10ನೇ ಕ್ಲಾಸ್ ವರೆಗೂ ನಿಮಗೆ ಉಚಿತ ಊಟ ವ್ಯವಸ್ಥೆ ಹಾಗೂ ಎಜುಕೇಶನ್ ಇದೆಲ್ಲ ಫ್ರೀ ಆಗಿ ಇವರೇ ಕೊಡ್ತಾರೆ. ಮತ್ತೆ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ಇದೆ, ಯಾವುದೇ ತರ ದುಡ್ಡಿಲ್ಲ, ಎಲ್ಲ ಫ್ರೀ ಇರುತ್ತೆ. ಯಾರ್ಯಾರೆಲ್ಲ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಕಲಿಸ್ಬೇಕು ಅನ್ಕೊಂಡಿದ್ದೀರಾ, ಸೂರ್ಯಪುರ ಮಠದಲ್ಲಿ ಎಲ್ಲ ಉಚಿತವಾಗಿ ಎಜುಕೇಶನ್, ಹಾಸ್ಟೆಲ್ ಫೆಸಿಲಿಟೀಸ್, ಮಠ ಎಲ್ಲ ಇದೆ. ಬನ್ನಿ ಒಂದ್ಸಲ ನೋಡಿ. ಆಂಜನೇಯ ದೇವಸ್ಥಾನ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಆಂಜನೇಯ. ಇದು ಅಭಿಷೇಕ ಮಾಡ್ಲಿಕ್ಕೋಸ್ಕರ ಈಗ ಅಲಂಕಾರನ ಈಗ ತೆಗೆದಿದೆ. ಈಗ ಇದೆಲ್ಲ ನನ್ನ ನೋಡಿ, ಇದರಲ್ಲಿ ಈ ಒಂದು ಏನು ಪ್ರಭಾವಳಿನಲ್ಲಿ ಆಂಜನೇಯನ ಒಂದು ಎಲ್ಲ ವರ್ಣನೆಯನ್ನ ಇಲ್ಲಿ ಮಾಡಿದೆ. ಇಲ್ಲಿ ನೋಡಿ, ಇದು ಆಂಜನೇಯನ ತಾಯಿ ಅಂಜನಾದೇವಿ ಮತ್ತು ಆಂಜನೇಯ ಅಂದ್ರೆ ತಾಯಿ ಮತ್ತು ಮಗ. ಇದು ಸೂರ್ಯ. ಇದು ಒಬ್ರು ಕವಚನ ಮಾಡಿಸ್ಕೊಟ್ಟಿದ್ದಾರೆ ಒಬ್ರು ಭಕ್ತರು. ನೋಡಿ ತೆಗಿತೀನಿ ನೋಡಿ, ಇದನ್ನ ನೋಡಿ. ಇದು ಚಕ್ರದ ರೀತಿಯಲ್ಲಿ ಇದೆ. ಇದು ಕಿರಣಗಳಿದು, ಸೂರ್ಯನ ಕಿರಣಗಳಿದೆ. ಇದು ಯಾಕೆ ಅಂದ್ರೆ ಇದು ಸೂರ್ಯನ ಒಂದು ಬಿಂಬವನ್ನ ಇಲ್ಲಿ ಇದ್ ಮಾಡಿದ್ದಾರೆ. ಇಲ್ಲಿ ಇಲ್ಲಿ ಸೂರ್ಯ ಆದ್ಮೇಲೆ ನೋಡಿ, ಆಂಜನೇಯ ಸಂಜೀವಿನಿ ಪರ್ವತವನ್ನ ಒತ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಅಂದ್ರೆ ಸಂಜೀವಿನಿ ಪರ್ವತ ತಗೊಂಡ್ಬಿಟ್ಟು ಬರ್ತಾ ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಆಂಜನೇಯ ರಾವಣನ ಸಭೆಯಲ್ಲಿ ಆಂಜನೇಯ ರಾವಣನಿಗಿಂತ ಎತ್ತರವಾಗಿ ಕೂತ್ಕೊಳ್ತಾನೆ. ಅಂದ್ರೆ ತನ್ನದೇ ಆದ ಬಾಲವನ್ನು ಸುತ್ತಕೊಂಡು ಅವನಿಗಿನ ಹೈಟಾಗಿ ಕೂತ್ಕೊಳ್ತಾನೆ. ಇದು ಆಂಜನೇಯ ರಾವಣನ ಸಭೆಯಲ್ಲಿ ಕೂತಿರ್ತಕ್ಕಂಥದ್ದು. ಇದು ರಾವಣನ ತಲೆಗಳಿದು ಇದು. ಮತ್ತೆ ಇದು ಆಂಜನೇಯ ಸುಗ್ರೀವನ ಮಂತ್ರಿ. ಎಷ್ಟೋ ಜನ ಏನಂತ ಕರೀತಾರೆ ಅಂತಂದ್ರೆ ಆಂಜನೇಯ ಒಬ್ಬ ರಾಜನ ಮಗ ಅಂತ ಗೊತ್ತಿಲ್ಲ ನೋಡಿ. ಒಬ್ಬ ಆಂಜನೇಯ ರಾಜನ ಮಗ ಆಗಿದ್ದು ಆಂಜನೇಯ ತನ್ನ ಗುರುಗಳಾದ ಸೂರ್ಯನಿಗೆ ಕೊಟ್ಟ ಮಾತಿಗೋಸ್ಕರ ಆಂಜನೇಯ ಅವನ ರಾಜ್ಯವನ್ನು ಬಿಟ್ಟು ಅವನು ಕಿಷ್ಕಿಂಧೆಗೆ ಹೋಗಿರ್ತಾನೆ. ಕಿಷ್ಕಿಂಧೆ ಆಂಜನೇಯನ ರಾಜ್ಯ ಅಲ್ಲ, ಕಿಷ್ಕಿಂಧೆ ಬಂದು ವಾಲಿ ಸುಗ್ರೀವರ ರಾಜ್ಯ. ಈಗ ಸುಗ್ರೀವನ ಮಂತ್ರಿ ಆಗಿರ್ತಾನೆ. ಸುಗ್ರೀವನ ಸಭೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಆಂಜನೇಯ. ಇಲ್ಲಿ ಆಂಜನೇಯ ಈ ಭೀಮ ಏನ್ ಮಾಡ್ತಾನೆ ಅಂದ್ರೆ ಒಂದ್ಸಲ ದ್ರೌಪದಿಗೆ ಸೌಗಂಧಿಕಾ ಪುಷ್ಪ ಅಂತ ಬಿಟ್ಟು ಅಂತೇಳಿ ಅದನ್ನ ತಗೊಬಿಟ್ಟು ಬರ್ಲಿಕ್ಕೆ ಹೋಗಿರ್ತಾನೆ. ಆಗ ಭೀಮನಿಗೆ ಆ ಒಂದು ಸಮಯದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಅವನು ಯಾರು? ಭೀಮ ಕೂಡ ವಾಯುಪುತ್ರನೇ, ಆಂಜನೇಯ ಕೂಡ ವಾಯುಪುತ್ರ, ಇಬ್ರು ಕೂಡ ಸಹೋದರರಾಗಬೇಕು. ಮತ್ತೆ ಇಲ್ಲಿ ಆಂಜನೇಯ ತಪಸ್ಸಿಗೆ ಕುಳಿತಿರ್ತಕ್ಕಂಥದ್ದು ಇದು. ಯಾಕೆಂದ್ರೆ ಆಂಜನೇಯ ಇಲ್ಲಿ ತಪಸ್ಸಿಗೆ ಕುಳಿತಿರ್ತಕ್ಕಂಥ ಒಂದು ಭಂಗಿ ಇದು, ಈ ಒಂದು ಇದು. ಹೀಗಾಗಿ ಆಂಜನೇಯನ ಎಲ್ಲ ಒಂದು
ವರ್ಣನೆ ಈ ಒಂದು ಪ್ರಭಾವಳಿದಲ್ಲಿ ಇದೆ. ಮತ್ತೆ ವಿಶೇಷವಾಗಿ ಏನಂತಂದ್ರೆ ಇಲ್ಲಿ ಆಂಜನೇಯ ತನ್ನ ಗುರುವಾದ ಸೂರ್ಯನಿಗೆ ಕೈ ಮುಗಿತಾ ಇದ್ದಾನೆ. ಇಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ನೋಡಿ, ಇಲ್ಲಿ ಯಾವುದೇ ಹಿಂದೂ ದೇವಸ್ಥಾನಗಳಿಗೆ ಹೋದ್ರೆ ಎಲ್ಲ ಹಿಂದೂ ದೇವಸ್ಥಾನದ ಬಾಗಿಲು ಪೂರ್ವಕ್ಕೆ ಇರುತ್ತೆ, ಈ ಬಾಗಿಲು ಕೂಡ ಪೂರ್ವಕ್ಕೆ ಇದೆ. ಆದ್ರೆ ಆಂಜನೇಯ ದೇವಸ್ಥಾನಕ್ಕೆ ಹೋದ್ರೆ ಬಾಗಿಲುಗಳು, ಹೆಚ್ಚು ಬಾಗಿಲುಗಳು ದಕ್ಷಿಣಕ್ಕೆ ಇರ್ತವೆ. ಆದ್ರೂ ಬಾಗಿಲಲ್ಲಿ ಇರ್ಬೇಕಾರದು ಆಂಜನೇಯ ಸ್ವಾಮಿ ದಕ್ಷಿಣಕ್ಕೆ ಇರಬೇಕು. ಇಲ್ಲಿ ಬಾಗಿಲು ಪೂರ್ವಕ್ಕಿದೆ, ಆಂಜನೇಯ ಸ್ವಾಮಿ ದಕ್ಷಿಣಕ್ಕಿದ್ದಾನೆ. ಆಂಜನೇಯಂಗೆ ಶ್ರೇಷ್ಠ ದಿಕ್ಕು ದಕ್ಷಿಣ ದಿಕ್ಕು. ಯಾತಕ್ಕೆ ಅಂದ್ರೆ ಆಂಜನೇಯ ಸೀತಾಮಾತೆಯನ್ನು ಹುಡ್ಕೊಂಡೋದ ದಿಕ್ಕು ದಕ್ಷಿಣ ದಿಕ್ಕು. ಲಂಕೆ ಇರ್ತಕ್ಕಂಥ ಈ ಕಡೆಗೆ, ಅಂದ್ರೆ ಮೈಸೂರು ಆದ್ಮೇಲೆ ತಮಿಳ್ನಾಡು, ತಮಿಳ್ನಾಡು ಆದ್ಮೇಲೆ ಶ್ರೀಲಂಕಾ. ಹೀಗಾಗಿ ಆಂಜನೇಯನಿಗೆ ಶ್ರೇಷ್ಠ ದಿಕ್ಕು ದಕ್ಷಿಣ ದಿಕ್ಕು. ಹೀಗಾಗಿ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿ ಇದ್ದಾನೆ. ಅಂದ್ರೆ ಇದು ಬಾಗಿಲು ಪೂರ್ವಕ್ಕೆ ಇದೆ. ಸೂರ್ಯ ಮತ್ತು ಆಂಜನೇಯ ಎರಡು ಒಟ್ಟಿಗೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯ ಆಂಜನೇಯ ದೇವಸ್ಥಾನ. ಅಂದ್ರೆ ಗುರು ಮತ್ತು ಶಿಷ್ಯ ಒಟ್ಟಿಗೆ ಇರತಕ್ಕಂಥ ದೇವಸ್ಥಾನ. ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇದೆ. ಇಲ್ಲಿ ಈಶಾನ್ಯದಲ್ಲಿ ಕೆರೆ ಇದೆ, ಇಲ್ಲಿ ಕುಬೇರ ಮಲೆ ಅಂದ್ರೆ ನೈಋತ್ಯದಲ್ಲಿ ಗುಡ್ಡೆ ಇದೆ, ಪೂರ್ವ ಮತ್ತು ಉತ್ತರ ತಗ್ಗಾಗಿದೆ, ಪಶ್ಚಿಮ ದಕ್ಷಿಣ ಎತ್ತರವಾಗಿದೆ. ನೋಡಿ, ಇಲ್ಲಿ ಅಲಂಕಾರ ಇದ್ ಮಾಡ್ಬೇಕಾದ್ರೆ ಇಲ್ಲಿ ಬಿಳಿ ಎಕ್ಕದ ಹಾಕಿದ್ದಾರೆ. ಎಷ್ಟೋ ಜನ ಈ ಬಿಳಿ ಎಕ್ಕದ ಗಿಡನ ಯಾಕೆಂದ್ರೆ ಅದು ಗಣಪತಿ ಗಿಡ ಅಂದ್ಕೊಂಡಿದ್ದಾರೆ. ಇದು ಗಣಪತಿ ಗಿಡ ಅಲ್ಲ, ಇದು ಸೂರ್ಯನ ಗಿಡ. ಸೂರ್ಯ ಅಂದ್ರೆ ಗೆಲುವು, ಸೂರ್ಯ ಅಂದ್ರೆ ಸಕ್ಸಸ್, ಸೂರ್ಯ ಅಂದ್ರೆ ಜಯ. ಅದಕ್ಕೋಸ್ಕರ ಇವತ್ತು ಯಾವುದೇ ವೆಹಿಕಲ್ ಓಡಿಸೋ ಅಂತವ್ರು ಎಲ್ಲರೂ ಕೂಡ ಬಿಳಿ ಎಕ್ಕದ ಇಟ್ಕೊಂತಿರ್ತಾರೆ. ನೋಡಿ, ಹಿಂದೂಗಳು ಏನೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಮೊದಲು ಗಣಪತಿ ದರ್ಶನ ಮಾಡ್ಬೇಕು ಅಂತ ಹೇಳುತ್ತೆ. ಮನೆಗಳಲ್ಲೂ ಅಷ್ಟೇ, ನಾವ್ ಏನೇ ಒಂದು ಫಂಕ್ಷನ್ ಮಾಡಿದ್ರು ಕೂಡ ಫಸ್ಟ್ ಅದಕ್ಕೆ ಪಿಳ್ಳೆರಾಯ ಅಂತ ಮಾಡ್ತೀವಿ. ಅಂದ್ರೆ ಅದಕ್ಕೆ ಗರಿಕೆ ಅಥವಾ ಎಕ್ಕದವನ್ನ ನಾವು ಇಡ್ತಾ ಇರ್ತೀವಿ. ಹಾಗೇನೆ ಇಲ್ಲೂ ಕೂಡ ಫಸ್ಟ್ ಗುಟ್ಟೆ ಗಣಪತಿಯ ದರ್ಶನ ಮಾಡ್ಕೊಂಡು ಬಂದು ಸೂರ್ಯಾಂಜನೇಯ, ರಂಗನಾಥ ಸ್ವಾಮಿ, ಹರಿಹರೇಶ್ವರ ದರ್ಶನ ಮಾಡ್ಕೊಂಡು ಮಠದಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕಾದ್ರೆ ಭೂತಪ್ಪ ಸ್ವಾಮಿ ಮತ್ತು ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಸೂರ್ಯಪುರ ಮಠದಲ್ಲಿ 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ವರೆಗೂ, ಅಂದ್ರೆ 1 to 10th ವರ್ಗು ಕೂಡ ಇಲ್ಲಿ ಕನ್ನಡ ಮೀಡಿಯಂನಲ್ಲಿ ಓದ್ತಕ್ಕಂತಹ ಎಲ್ಲ ಗಂಡು ಮಕ್ಕಳಿಗೆ, ಬಾಯ್ಸ್ಗೆ, ಯಾಕೆಂದ್ರೆ ಫ್ರೀ ಎಜುಕೇಶನ್ ಇದೆ. ಫ್ರೀ ಎಜುಕೇಶನ್, ಫ್ರೀ ಯಾಕೆಂದ್ರೆ ರೆಸಿಡೆನ್ಷಿಯಲ್ ಮತ್ತೆ ಫ್ರೀ ಮೀಲ್ಸ್. ಯಾಕೆಂದ್ರೆ ಉಚಿತ ವಸತಿ, ಉಚಿತ ಶಿಕ್ಷಣ ಮತ್ತು ಉಚಿತ, ಯಾಕೆ ಅಂತಂದ್ರೆ ಎಲ್ಲ ಯಾವುದೇ ಫೀಸ್ ಇಲ್ದಾಳೆ ನಾವಿಲ್ಲಿ ಮಕ್ಕಳುಗಳನ್ನ ಸೇರಿಸ್ಕೊಂತೀವಿ.